ಬಂಪರ್ ಬಿಗ್ ಬಂಪರ್ ಈ ಬಾರಿಯ ಬಜೆಟ್ನಲ್ಲಿ ಫುಲ್ ಬಂಪರ್ ಕೊಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್. ನಿಜವಾಗಿಯೂ ಮಧ್ಯಮ ವರ್ಗದವರ ಮನೆಗೆ ಮಹಾಲಕ್ಷ್ಮಿ ಬಂದಂತಾಗಿದೆ. ಇವತ್ತಿನ ಬಜೆಟ್ನ ಹೈಲೈಟ್ಸ್ ಇಲ್ಲಿದೆ. ಬಂಪರ್ ದೇಶದ ಜನತೆಗೆ ನಿರ್ಮಲಾ ಸೀತಾರಾಮನ್ ಬಿಗ್ ಬಂಪರ್ ನೀಡಿದ್ದಾರೆ. ಮಧ್ಯಮ ವರ್ಗದವರ ಪಾಲಿಗೆ ನಿಜಕ್ಕೂ ಮಹಾಲಕ್ಷ್ಮಿ ಒಲಿದಿದ್ದಾಳೆ. 140 ಕೋಟಿ ಭಾರತೀಯರ ಆಕಾಂಕ್ಷಿಗಳ ಬಜೆಟ್ ಮಂಡಿಸಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಮಧ್ಯಮ ವರ್ಗದವರಿಗೆ ಮಸ್ತ್ ಉಡುಗೊರೆ. 12 ಲಕ್ಷದವರೆಗಿನ ಆದಾಯಕ್ಕಿಲ್ಲ ತೆರಿಗೆ ಹೊರೆ. ಮಧ್ಯಮ ವರ್ಗಕ್ಕೆ ಮೋದಿ ಸರ್ಕಾರ 10 ಹಲವು ಪ್ರಮುಖ ಘೋಷಣೆಗಳನ್ನು ಮಾಡಿದೆ. ಇದರಿಂದ ಅಭಿವೃದ್ಧಿ ಯೋಜನೆಗಳಿಗೆ ಬೂಸ್ಟ್ ನೀಡಲಾಗಿದೆ. ಕೇಂದ್ರ ಸರ್ಕಾರದ 10 ಪ್ರಮುಖ ಘೋಷಣೆಗಳು. 12 ಲಕ್ಷದವರೆಗಿನ ಆದಾಯಕ್ಕೆ ತೆರಿಗೆ ಕಟ್ಟಂಗಿಲ್ಲ. ಕ್ಯಾನ್ಸರ್ ಮುಕ್ತ ಭಾರತ ಪ್ರಧಾನಿ ಪಣ ತೊಟ್ಟಿದ್ದಾರೆ. ರೈತರಿಗೆ ಜಾಕ್ಪಾಟ್ ಕಿಸಾನ್ ಕಾರ್ಡ್ ಮಿತಿ 5 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ. ಕ್ಯಾನ್ಸರ್ ಚಿಕಿತ್ಸೆ ಅಗ್ಗ, ಜೀವ ರಕ್ಷಕ ಔಷಧಿಗಳ ಬೆಲೆ ಇಳಿಕೆಯಾಗಿದೆ. ಪೋಸ್ಟ್ ಆಫೀಸ್ಗಳಲ್ಲಿ ಇನ್ನು ಮುಂದೆ ಬ್ಯಾಂಕಿಂಗ್ ಸೇವೆ ಸಿಗುತ್ತೆ. ಚನ್ನಪಟ್ಟಣ ಗೊಂಬೆ ಉದ್ಯಮಕ್ಕೆ ಬೂಸ್ಟ್. ಚೀನಾಗೆ ಟಕ್ಕರ್ ಕೊಟ್ಟಿದ್ದಾರೆ. ಈ ವಾಹನಗಳ ಉದ್ಯಮಕ್ಕೆ ಉತ್ತೇಜನ. ಲಿಥಿಯಂ ಬ್ಯಾಟರಿ ಈಗ ಅಗ್ಗ ಆಗುತ್ತೆ. ಶಿಕ್ಷಣದಲ್ಲಿ ಕೃತಕ ಎಐ ಬುದ್ಧಿಮತ್ತೆ ಕ್ರಾಂತಿಯಾಗುತ್ತೆ. ಐಐಟಿಗಳ ಸಂಖ್ಯೆ ಹೆಚ್ಚಳ ಆಗುತ್ತೆ. ಮಧ್ಯಮ ವರ್ಗ, ರೈತ, ಮಹಿಳೆ ಶಿಕ್ಷಣಕ್ಕೆ ಬೂಸ್ಟ್ ಕೊಡಲಾಗಿದೆ. ಸಿಂಪಲ್ ತೆರಿಗೆಗೆ ಪ್ರಧಾನಿ ಮೋದಿ ಒತ್ತು ಕೊಟ್ಟಿದ್ದಾರೆ. ಬೀದಿ ವ್ಯಾಪಾರಿಗಳಿಗೆ ಕ್ರೆಡಿಟ್ ಕಾರ್ಡ್ ಕೊಡಲಾಗುತ್ತೆ. ಹೂಡಿಕೆ ಮತ್ತು ವಹಿವಾಟು ಮಿತಿಗಳ ಹೆಚ್ಚಳ ಆಗುತ್ತೆ. ಯುವಕರನ್ನ ಕೃಷಿಯತ್ತ ಸೆಳೆಯಲು ಉತ್ತೇಜನ ಕೊಡಲಾಗುತ್ತೆ. ಮೊಬೈಲ್ ಫೋನ್ಸ್, ಎಲ್ಇಡಿ ಟಿವಿಗಳ ಬೆಲೆ ಇನ್ನು ಮುಂದೆ ಅಗ್ಗ. ಎಲ್ಲಾ ರಾಜ್ಯಗಳಿಗೆ 50 ವರ್ಷಗಳ ಬಡ್ಡಿ ರಹಿತ ಸಾಲದ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ತೆರಿಗೆ ವಿಚಾರದಲ್ಲಿ ನಿರ್ಮಲಾ ಸೀತಾರಾಮನ್ ಗುಡ್ ನ್ಯೂಸ್ ನೀಡಿದ್ದಾರೆ. ಅದರಲ್ಲೂ ಆದಾಯ ತೆರಿಗೆ ಪಾವತಿದಾರರಿಗೆ ಸಿಹಿ ನೀಡಿದ್ದಾರೆ. 12 ಲಕ್ಷದವರೆಗೂ ಆದಾಯಕ್ಕೆ ಯಾವುದೇ ತೆರಿಗೆ ಇರೋದಿಲ್ಲ. ಹೊಸ ತೆರಿಗೆ ಸ್ಲ್ಯಾಬ್ನಿಂದ ಸಾಮಾನ್ಯರಿಗೆ ಲಾಭದಾಯಕವಾಗಲಿದೆ. Of our government's trust on the middle class taxpayers, I am now happy to announce that there will be no income tax payable up to income of 12 lakh rupees. ಇದಲ್ಲದೆ ಚನ್ನಪಟ್ಟಣ ಗೊಂಬೆ ಉದ್ಯಮಕ್ಕೆ ಬೂಸ್ಟ್ ನೀಡಲಾಗಿದೆ. ಮೇಕ್ ಇನ್ ಇಂಡಿಯಾ ಬ್ರಾಂಡ್ ಜೊತೆ ಆಟಿಕೆ ತಯಾರಿಕೆಗೆ ಒತ್ತು ನೀಡಲಾಗಿದೆ. ಈ ಮೂಲಕ ಭಾರತವನ್ನ ಜಾಗತಿಕ ಆಟಿಕೆ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡುವುದಕ್ಕೆ ಯೋಜನೆ ರೂಪಿಸಲಾಗಿದೆ. Measures for the toys sector. Building on the National Action Plan for Toys, we will implement a scheme to make India a global hub for toys. The scheme will focus on development of clusters, skills and a manufacturing ecosystem that will create high quality, unique, innovative and sustainable toys that will represent the Made in India brand. ಬಜೆಟ್ ಮಂಡಿಸಿದ ನಿರ್ಮಲಾ ಸೀತಾರಾಮನ್ ಹಾಗೂ ಬಜೆಟ್ ಪ್ರತಿ ತಯಾರಿಸಲು ಸಹಕಾರಿಯಾದ ತಂಡಕ್ಕೆ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಜನಸಾಮಾನ್ಯರ ಬಡವರ ಬಜೆಟ್ ಇದಾಗಿದೆ. ಇದೊಂದು ಜನಸ್ನೇಹಿ ಬಜೆಟ್ ಆಗಿದೆ ಎಂದು ಹಾಡಿ ಹೊಗಳಿದ್ದಾರೆ. अब इस बजट में 12 लाख रुपए तक की आय को टैक्स से मुक्त कर दिया गया. सभी आय वर्ग के लोगों के लिए टैक्स में भी कमी की गई है. इसका बहुत बड़ा फायदा हमारे मिडिल क्लास को, नौकरी पेशे करने वाले जिनकी आय बंधी हुई है, ऐसे लोगों को, मिडिल क्लास को इससे बहुत बड़ा लाभ होने वाला है. मैं सभी देशवासियों को एक बार फिर इस ऐतिहासिक पीपल्स बजट की बधाई देता हूं और फिर एक बार वित्त मंत्री जी को भी बहुत बहुत बधाई देता हूं. बहुत बहुत धन्यवाद. ಇದಿಷ್ಟೇ ಅಲ್ಲ, ಹಲವು ಕ್ಷೇತ್ರಗಳ ಮೇಲೂ ಕೇಂದ್ರ ಸರ್ಕಾರ ಬೆಳಕು ಚೆಲ್ಲಿದೆ. 2025ರ ಬಜೆಟ್ ಮಧ್ಯಮ ವರ್ಗದವರ ಪಾಲಿನ ಭಾಗ್ಯ ಲಕ್ಷ್ಮಿಯಾಗಿರೋದು ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಂಪರ್ ಬಿಗ್ ಬಂಪರ್ ಈ ಬಾರಿಯ ಬಜೆಟ್ನಲ್ಲಿ ಫುಲ್ ಬಂಪರ್ ಕೊಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್. ನಿಜವಾಗಿಯೂ ಮಧ್ಯಮ ವರ್ಗದವರ ಮನೆಗೆ ಮಹಾಲಕ್ಷ್ಮಿ ಬಂದಂತಾಗಿದೆ. ಇವತ್ತಿನ ಬಜೆಟ್ನ ಹೈಲೈಟ್ಸ್ ಇಲ್ಲಿದೆ. ಬಂಪರ್ ದೇಶದ ಜನತೆಗೆ ನಿರ್ಮಲಾ ಸೀತಾರಾಮನ್ ಬಿಗ್ ಬಂಪರ್ ನೀಡಿದ್ದಾರೆ. ಮಧ್ಯಮ ವರ್ಗದವರ ಪಾಲಿಗೆ ನಿಜಕ್ಕೂ ಮಹಾಲಕ್ಷ್ಮಿ ಒಲಿದಿದ್ದಾಳೆ. 140 ಕೋಟಿ ಭಾರತೀಯರ ಆಕಾಂಕ್ಷಿಗಳ ಬಜೆಟ್ ಮಂಡಿಸಿದ್ದಾರೆ ವಿತ್ತ
ಸಚಿವೆ ನಿರ್ಮಲಾ ಸೀತಾರಾಮನ್. ಮಧ್ಯಮ ವರ್ಗದವರಿಗೆ ಮಸ್ತ್ ಉಡುಗೊರೆ. 12 ಲಕ್ಷದವರೆಗಿನ ಆದಾಯಕ್ಕಿಲ್ಲ ತೆರಿಗೆ ಹೊರೆ. ಮಧ್ಯಮ ವರ್ಗಕ್ಕೆ ಮೋದಿ ಸರ್ಕಾರ 10 ಹಲವು ಪ್ರಮುಖ ಘೋಷಣೆಗಳನ್ನು ಮಾಡಿದೆ. ಇದರಿಂದ ಅಭಿವೃದ್ಧಿ ಯೋಜನೆಗಳಿಗೆ ಬೂಸ್ಟ್ ನೀಡಲಾಗಿದೆ. ಕೇಂದ್ರ ಸರ್ಕಾರದ 10 ಪ್ರಮುಖ ಘೋಷಣೆಗಳು. 12 ಲಕ್ಷದವರೆಗಿನ ಆದಾಯಕ್ಕೆ ತೆರಿಗೆ ಕಟ್ಟಂಗಿಲ್ಲ. ಕ್ಯಾನ್ಸರ್ ಮುಕ್ತ ಭಾರತ, ಪ್ರಧಾನಿ ಪಣ ತೊಟ್ಟಿದ್ದಾರೆ. ರೈತರಿಗೆ ಜಾಕ್ಪಾಟ್, ಕಿಸಾನ್ ಕಾರ್ಡ್ ಮಿತಿ 5 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ. ಕ್ಯಾನ್ಸರ್ ಚಿಕಿತ್ಸೆ ಅಗ್ಗ, ಜೀವ ರಕ್ಷಕ ಔಷಧಿಗಳ ಬೆಲೆ ಇಳಿಕೆಯಾಗಿದೆ. ಪೋಸ್ಟ್ ಆಫೀಸ್ಗಳಲ್ಲಿ ಇನ್ನು ಮುಂದೆ ಬ್ಯಾಂಕಿಂಗ್ ಸೇವೆ ಸಿಗುತ್ತೆ. ಚನ್ನಪಟ್ಟಣ ಗೊಂಬೆ ಉದ್ಯಮಕ್ಕೆ ಬೂಸ್ಟ್, ಚೀನಾಗೆ ಟಕ್ಕರ್ ಕೊಟ್ಟಿದ್ದಾರೆ. ಈ ವಾಹನಗಳ ಉದ್ಯಮಕ್ಕೆ ಉತ್ತೇಜನ. ಲಿಥಿಯಂ ಬ್ಯಾಟರಿ ಈಗ ಅಗ್ಗ ಆಗುತ್ತೆ. ಶಿಕ್ಷಣದಲ್ಲಿ ಕೃತಕ ಎಐ ಬುದ್ಧಿಮತ್ತೆ ಕ್ರಾಂತಿಯಾಗುತ್ತೆ. ಐಐಟಿಗಳ ಸಂಖ್ಯೆ ಹೆಚ್ಚಳ ಆಗುತ್ತೆ. ಮಧ್ಯಮ ವರ್ಗ, ರೈತ, ಮಹಿಳೆ ಶಿಕ್ಷಣಕ್ಕೆ ಬೂಸ್ಟ್ ಕೊಡಲಾಗಿದೆ. ಸಿಂಪಲ್ ತೆರಿಗೆಗೆ ಪ್ರಧಾನಿ ಮೋದಿ ಒತ್ತು ಕೊಟ್ಟಿದ್ದಾರೆ. ಬೀದಿ ವ್ಯಾಪಾರಿಗಳಿಗೆ ಕ್ರೆಡಿಟ್ ಕಾರ್ಡ್ ಕೊಡಲಾಗುತ್ತೆ. ಹೂಡಿಕೆ ಮತ್ತು ವಹಿವಾಟು ಮಿತಿಗಳ ಹೆಚ್ಚಳ ಆಗುತ್ತೆ. ಯುವಕರನ್ನ ಕೃಷಿಯತ್ತ ಸೆಳೆಯಲು ಉತ್ತೇಜನ ಕೊಡಲಾಗುತ್ತೆ. ಮೊಬೈಲ್ ಫೋನ್ಸ್, ಎಲ್ಇಡಿ ಟಿವಿಗಳ ಬೆಲೆ ಇನ್ನು ಮುಂದೆ ಅಗ್ಗ. ಎಲ್ಲಾ ರಾಜ್ಯಗಳಿಗೆ 50 ವರ್ಷಗಳ ಬಡ್ಡಿ ರಹಿತ ಸಾಲದ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ತೆರಿಗೆ ವಿಚಾರದಲ್ಲಿ ನಿರ್ಮಲಾ ಸೀತಾರಾಮನ್ ಗುಡ್ ನ್ಯೂಸ್ ನೀಡಿದ್ದಾರೆ. ಅದರಲ್ಲೂ ಆದಾಯ ತೆರಿಗೆ ಪಾವತಿದಾರರಿಗೆ ಸಿಹಿ ನೀಡಿದ್ದಾರೆ. 12 ಲಕ್ಷದವರೆಗೂ ಆದಾಯಕ್ಕೆ ಯಾವುದೇ ತೆರಿಗೆ ಇರೋದಿಲ್ಲ. ಹೊಸ ತೆರಿಗೆ ಸ್ಲ್ಯಾಬ್ನಿಂದ ಸಾಮಾನ್ಯರಿಗೆ ಲಾಭದಾಯಕವಾಗಲಿದೆ. Of our government's trust on the middle class taxpayers, I am now happy to announce that there will be no income tax payable up to income of 12 lakh rupees. ಇದಲ್ಲದೆ ಚನ್ನಪಟ್ಟಣ ಗೊಂಬೆ ಉದ್ಯಮಕ್ಕೆ ಬೂಸ್ಟ್ ನೀಡಲಾಗಿದೆ. ಮೇಕ್ ಇನ್ ಇಂಡಿಯಾ ಬ್ರ್ಯಾಂಡ್ ಜೊತೆ ಆಟಿಕೆ ತಯಾರಿಕೆಗೆ ಒತ್ತು ನೀಡಲಾಗಿದೆ. ಈ ಮೂಲಕ ಭಾರತವನ್ನ ಜಾಗತಿಕ ಆಟಿಕೆ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡುವುದಕ್ಕೆ ಯೋಜನೆ ರೂಪಿಸಲಾಗಿದೆ. Measures for the toys sector. Building on the National Action Plan for Toys, we will implement a scheme to make India a global hub for toys. The scheme will focus on development of clusters, skills and a manufacturing ecosystem that will create high quality, unique, innovative and sustainable toys that will represent the Made in India brand. ಬಜೆಟ್ ಮಂಡಿಸಿದ ನಿರ್ಮಲಾ ಸೀತಾರಾಮನ್ ಹಾಗೂ ಬಜೆಟ್ ಪ್ರತಿ ತಯಾರಿಸಲು ಸಹಕಾರಿಯಾದ ತಂಡಕ್ಕೆ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಜನಸಾಮಾನ್ಯರ ಬಡವರ ಬಜೆಟ್ ಇದಾಗಿದೆ. ಇದೊಂದು ಜನಸ್ನೇಹಿ ಬಜೆಟ್ ಆಗಿದೆ ಎಂದು ಹಾಡಿ ಹೊಗಳಿದ್ದಾರೆ. अब इस बजट में 12 लाख रुपए तक की आय को टैक्स से मुक्त कर दिया गया. सभी आय वर्ग के लोगों के लिए टैक्स में भी कमी की गई है. इसका बहुत बड़ा फायदा हमारे मिडिल क्लास को, नौकरी पेशे करने वाले जिनकी आय बंधी हुई है, ऐसे लोगों को, मिडिल क्लास को इससे बहुत बड़ा लाभ होने वाला है. मैं सभी देशवासियों को एक बार फिर इस ऐतिहासिक पीपल्स बजट की बधाई देता हूं और फिर एक बार वित्त मंत्री जी को भी बहुत बहुत बधाई देता हूं. बहुत बहुत धन्यवाद. ಇದಿಷ್ಟೇ ಅಲ್ಲ, ಹಲವು ಕ್ಷೇತ್ರಗಳ ಮೇಲೂ ಕೇಂದ್ರ ಸರ್ಕಾರ ಬೆಳಕು ಚೆಲ್ಲಿದೆ. 2025ರ ಬಜೆಟ್ ಮಧ್ಯಮ ವರ್ಗದವರ ಪಾಲಿನ ಭಾಗ್ಯ ಲಕ್ಷ್ಮಿಯಾಗಿರೋದು ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.